ಮ್ಯೂಚುವಲ್ ಫಂಡ್ನಲ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಚೆಕ್ ಮಾಡೋದು ತುಂಬಾನೇ ಈಸಿ. ಫಂಡ್ನ ಟಾಪ್ 5 ಅಥವಾ ಟಾಪ್ 10 ಸ್ಟಾಕ್ ಹೋಲ್ಡಿಂಗ್ಸ್ ನೋಡಿದ್ರೆ ಸಾಕು, ಕಾನ್ಸಂಟ್ರೇಷನ್ ರಿಸ್ಕ್ ಗೊತ್ತಾಗ್ಬಿಡುತ್ತೆ. ಫಂಡ್ಗಳ ಕಂಬೈನ್ಡ್ ವೆಯ್ಟ್ ಬಂದು 50%ಗಿಂತ ಹೆಚ್ಚಿದ್ರೆ ಆ ಪೋರ್ಟ್ಫೋಲಿಯೋವನ್ನ ಕ್ವೈಟ್ ಕಾನ್ಸಂಟ್ರೇಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಹಣದ ದೊಡ್ಡ ಭಾಗ ಕೆಲವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಆಗಿದೆ ಅಂತ ಅರ್ಥ. ಈ ಪೈಕಿ ಫೋಕಸ್ಡ್ ಫಂಡ್ಸ್, ಸೆಕ್ಟೋರಲ್ ಫಂಡ್ಸ್, ಥಿಮ್ಯಾಟಿಕ್ ಫಂಡ್ಸ್ಗೆ ಕಾನ್ಸಂಟ್ರೇಷನ್ ಇರೋದು ನಾರ್ಮಲ್ ಆಗಿರುತ್ತೆ. ಆದರೆ ರೆಗ್ಯುಲರ್ ಈಕ್ವಿಟಿ ಫಂಡ್ ಕಾನ್ಸಂಟ್ರೇಟೆಡ್ ಆಗಿದ್ರೆ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಸಮಯದಲ್ಲಿ ಅಥವಾ ಆ ಕೆಲವು ಸ್ಟಾಕ್ ಫಾಲ್ ಆದರೆ ಆ ಫಂಡ್ ಹೆಚ್ಚು ದುರ್ಬಲವಾಗಬಹುದು. ಈಗ ರಿಲೇಟಿವ್ಲಿ ಹೆಚ್ಚು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಹೊಂದಿರುವಂಥ ಕೆಲವು ಈಕ್ವಿಟಿ ಫಂಡ್ಸ್ ಅನ್ನು ನೋಡೋಣ. ಈಗ ಫಂಡ್ಸ್ನ ರಿಸ್ಕ್ ಕಾನ್ಸಂಟ್ರೇಷನ್ ಅನ್ನು ನೋಡೋಣ. ಇದು ಮುಖ್ಯವಾಗಿ ಟಾಪ್ 3 ಸೆಕ್ಟರ್ಸ್ಗೆ ಇರುವಂಥ ಅಲೋಕೇಶನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸೆಕ್ಟರ್ಗೆ ಎಕ್ಸ್ಪೋಜರ್ ಜಾಸ್ತಿ ಇದ್ದಷ್ಟು ಅವುಗಳಲ್ಲಿ ಯಾವುದಾದ್ರೂ ಸೆಕ್ಟರ್ಗೆ ಅಡ್ವರ್ಸ್ ಮಾರ್ಕೆಟ್ ಕಂಡೀಷನ್ಸ್ ಬಂದರೆ ಡೌನ್ ಸೈಡ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಅದೇ ಫೇವರೇಬಲ್ ಮಾರ್ಕೆಟ್ ಸೈಕಲ್ಸ್ನ ಸಮಯದಲ್ಲಿ ಸೆಕ್ಟರ್ ಕಾನ್ಸಂಟ್ರೇಷನ್ ಬೆನಿಫಿಷಿಯಲ್ ಆಗಬಹುದು. ಆದರೆ ಆ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮ್ ಮಾಡಿದಾಗ ವೊಲಾಟಿಲಿಟಿ ಕೂಡ ಅದೇ ರೀತಿ ಶಾರ್ಪ್ಲಿ ಇನ್ಕ್ರೀಸ್ ಆಗ್ಬೋದು. ಉದಾಹರಣೆಗೆ ಟಾಪ್ 3 ಸೆಕ್ಟರ್ಸ್ನಲ್ಲಿ ಹೆಚ್ಚು ವೆಯ್ಟೇಜ್ ಇರುವಂಥ ಕೆಲವು ಈಕ್ವಿಟಿ ಫಂಡ್ಸ್ ಇಲ್ಲಿದ್ದಾವೆ. ಕಾನ್ಸಂಟ್ರೇಟೆಡ್ ಫಂಡ್ಸ್ ಸೇಮ್ ಅಂದರೆ ಒಂದೇ ಸಮಯದಲ್ಲಿ ಹೈಯರ್ ರಿಟರ್ನ್ಸ್ ಕೂಡ ಕೊಡ್ಬೋದು ಮತ್ತು ಹೈಯರ್ ವೊಲಾಟಿಲಿಟಿ ಕೂಡ ತರಬಹುದು. ಅದಕ್ಕೆ ಇವುಗಳನ್ನು ಪೋರ್ಟ್ಫೋಲಿಯೋನಲ್ಲಿ ವೆಲ್ ಡೈವರ್ಸಿಫೈಡ್ ಫಂಡ್ಸ್ನ ಜೊತೆಗೆ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಮುಖ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.